ಮೂರನೇ ಅಲೆಯ ಭಯ, ಗಣೇಶೋತ್ಸವಕ್ಕೆ ಪರ್ಮಿಷನ್ ಕೊಡುತ್ತಾ ಸರ್ಕಾರ. ಬೊಮ್ಮಾಯಿ ಸರ್ಕಾರಕ್ಕೆ ಚತುರ್ಥಿಯ ಚಾಲೆಂಜ್. ಗೌರಿ ಗಣೇಶ ಸಂಭ್ರಮ ಕೈ ಮೀರುತ್ತಾ ಕೊರೋನಾ, ಚತುರ್ಥಿ ಚಾಲೆಂಜ್. ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಯಾಕೆಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಇನ್ನು ಉಳಿದಿರುವಂಥದ್ದು ಕೇವಲ ಒಂದು 5 ದಿನ ಮಾತ್ರ. ಸೊ ಹೀಗಾಗಿ ಹಿಂದೂಪರ ಸಂಘಟನೆಯವರು, ಕೆಲವು ಬಿಜೆಪಿ ಶಾಸಕರು, ಸಂಸದರೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಕೊಡಬೇಕು ಪರ್ಮಿಷನ್ ಅಂತ. ಇಂದು ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಲಿದ್ದಾರೆ, ಸಚಿವರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ. ಸಿಎಂ ಯಾವ ರೀತಿ ಹಬ್ಬ ಆಚರಣೆ ಮಾಡಲಿಕ್ಕೆ ಅನುಮತಿಯನ್ನು ನೀಡಬೇಕು, ಎಷ್ಟು ದಿನ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡುವಂಥ ನಿಟ್ಟಿನಲ್ಲಿ ಅನುಮತಿಯನ್ನು ನೀಡಬೇಕಾಗಿದೆ, ಅಂತಿಮ ಸಲಹೆಯನ್ನು ಪಡೆಯಲಿದ್ದಾರೆ ಸಿಎಂ ಬೊಮ್ಮಾಯಿ ಅವರು. ನಾಳೆ ತಜ್ಞರ ಜೊತೆ ಸಿಎಂ ಬೊಮ್ಮಾಯಿ ಸಭೆಯನ್ನ ಮಾಡಲಿರುವಂಥದ್ದು. ಅಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಬಟ್ ಇವತ್ತು ಸಚಿವರ ಜೊತೆ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಕ್ಯಾಬಿನೆಟ್ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಸಚಿವರು ಕೊಡುವಂಥ ಅಭಿಪ್ರಾಯಗಳ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ನಾಳೆನೇ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸೊ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಆಲ್ಮೋಸ್ಟ್ ಗಣೇಶ ಹಬ್ಬಕ್ಕೆ ಪರ್ಮಿಷನ್ ಅನ್ನ ಕೊಡಲೇಬೇಕು ಅಂತ ಹಿಂದೂಪರ ಸಂಘಟನೆಯವರು ಎಲ್ಲರೂ ಕೂಡ ಆಗ್ರಹಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ನೀಡುವಂಥ ಸಾಧ್ಯತೆ ಇದೆ. ಆದರೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ಗಳ ಮುಖಾಂತರ ಅನುಮತಿಯನ್ನು ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆರ್ ಅಶೋಕ್ ಅವರು ಅವತ್ತು ಮಾತನಾಡುವಂಥ ಸಂದರ್ಭದಲ್ಲಿ ಆ ಒಂದು ಸುಳಿವನ್ನ ನೀಡಿದ್ರು. ನಾವು ಪರ್ಮಿಷನ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಕೊಡುವಂಥ ಸಾಧ್ಯತೆನೇ ಇರುತ್ತೆ. ಬಟ್ ಯಾವ್ಯಾವ ರೀತಿಯಾಗಿ ಏನೇನೆಲ್ಲ ಕಂಡೀಷನ್ಗಳನ್ನು ಹಾಕಬೇಕು, ರೆಸ್ಟ್ರಿಕ್ಷನ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಸರ್ಕಾರಕ್ಕೆ, ಬೊಮ್ಮಾಯಿ ಅವರಿಗೆ ಇಲ್ಲಿ ಮೇನ್ ಆಗಿ ಚಾಲೆಂಜ್ ಆಗಿರುವಂತದ್ದು ಅಂದ್ರೆ ಗಣೇಶ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ನಿರ್ಧಾರವನ್ನ ಮಾಡಬೇಕು ಅಂತ. ಮೂರನೇ ಅಲೆಯ ಭಯ ಒಂದ್ ಕಡೆ, ಮತ್ತು ಒಂದ್ ಕಡೆ ಪರ್ಮಿಷನ್ ಅನ್ನ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾವೆ ಹಿಂದೂಪರ ಸಂಘಟನೆಯವರು, ಮತ್ತು ಒಂದ್ ಕಡೆ ಬಿಜೆಪಿಯ ಶಾಸಕರು ಮತ್ತೆ ಸಂಸದರು. ಏನ್ ಮಾಡಬಹುದು ಅಂತ ಅನ್ಸುತ್ತೆ? ಸಚಿವರು ಯಾವ ರೀತಿಯಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ಪ್ರಮುಖವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ಸವಾಲಾಗಿರುವಂತದ್ದು ಗಣೇಶ ಉತ್ಸವ ಯಾವ ರೀತಿ ಹಾಗೆ ಆಚರಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಈಗಾಗಲೇ ಒಂದ್ ಕಡೆಗೆ ಹಿಂದೂಪರ ಸಂಘಟನೆಗಳು ಮತ್ತೆ ಬಿಜೆಪಿ ಪಕ್ಷದ ಶಾಸಕರೇ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ತಜ್ಞರು ಕೂಡ ಒಂದು ವರದಿ ಕೊಟ್ಟಂತಹ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಆಚರಣೆಗೆ ಕೊಟ್ಟಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ, ಮತ್ತೆ ಜನರಿಗೂ ಕೂಡ ಈ ಒಂದು ಕೊರೋನಾ ಬಿಡಲ್ಲ ಒಂದು ಸಂದೇಶವನ್ನ, ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ಅಧಿಕಾರಿಗಳ ಜೊತೆ ಚರ್ಚೆನ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಸಲಹೆಗಳನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ಅವತ್ತಿನ ಸಭೆಯಲ್ಲಿ ತಜ್ಞರು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾದಂತಹ ವಿವರವನ್ನ ಕೊಟ್ಟಿರಲಿಲ್ಲ. ಈ ಕಾರಣಕ್ಕಾಗಿ ನಾಳೆ ಭಾನುವಾರ ಏನಿದೆ ಆ ಒಂದು ಸಭೆಯನ್ನ ನಿಗದಿಯನ್ನ ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ತಜ್ಞರು ಕೂಡ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರಿಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಒಂದ್ ರೀತಿ ಆಚರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಅವಕಾಶವನ್ನ ಮಾಡಿಕೊಡಬಾರದು, ಒಂದ್ ವೇಳೆ ಕೊಟ್ಟದ್ದೇ ಆದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ರಿಪೋರ್ಟ್ ನಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಕೂಡ ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಸಂಪುಟ ಸಚಿವರುಗಳ ಜೊತೆಗೆ ಎಲ್ಲರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆನ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಹಲವು ಸಚಿವರು ಕೂಡ ಒಂದೇ ಅಭಿಪ್ರಾಯವಾಗಿದೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಆಚರಣೆಗೆ ಕೊಟ್ಟಂತ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ನಿಯಮಗಳನ್ನ ಪಾಲನೆಯನ್ನ ಮಾಡೋದ್ರ ಮೂಲಕವಾಗಿ ಗಣೇಶ ಉತ್ಸವಕ್ಕೆ ಆಚರಣೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೆಲ ಸಚಿವರ ಆಗ್ರಹವಾಗಿದೆ. ಮತ್ತೆ ಇನ್ನು ಕೆಲವು ಸಚಿವರ ಆಗ್ರಹ ಏನಂತಂದ್ರೆ ಮಾಮೂಲಿಯಾಗಿ ಗಣೇಶ ಉತ್ಸವಕ್ಕೆ ಕೊಡಬೇಕು ಅನ್ನೋದು ಕೂಡ ಆಗ್ರಹ ಆಗಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಸಚಿವರುಗಳು ಏನ್ ಸಲಹೆಗಳನ್ನ ಕೊಡ್ತಾರೆ ಆ ಒಂದು ಸಲಹೆಗಳನ್ನ ಇಟ್ಕೊಂಡು ನಾಳಿನ ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ನಿರ್ಣಯವನ್ನ ಮುಖ್ಯಮಂತ್ರಿಗಳು ಕೈಗೊಳ್ಳಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಸಭೆಯ ಜೊತೆಗೆ ನಾಳಿನ ಸಭೆಯಲ್ಲಿ ಅಂತಿಮವಾಗಿ ಗಣೇಶ ಉತ್ಸವಕ್ಕೆ ಆಚರಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ, ಒಂದ್ ವೇಳೆ ಕೊಟ್ಟದೇ ಆದ್ರೆ ಯಾವೆಲ್ಲ ಮಾರ್ಗಸೂಚಿಯನ್ನ ಹೊರಡಿಸಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅಂತಿಮವಾದಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಕಾಲೇಜುಗಳು ಶುರುವಾಗ್ತಾ ಇದ್ದಂತೆ ಕೆಲವು ಕಾಲೇಜುಗಳಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತದೆ, ಪತ್ತೆ ಆಗ್ತಾ ಇರುವಂತದ್ದು. ಬೆಂಗಳೂರಿನ ಮತ್ತೊಂದು ಕಾಲೇಜಿನಲ್ಲಿ ಕೊರೋನಾ ಸ್ಫೋಟವಾಗಿದೆ. ಚಿಕ್ಕಬಾಣಾವರದಲ್ಲಿ ಇರುವಂತಹ ನರ್ಸಿಂಗ್ ಕಾಲೇಜಿನಲ್ಲಿ ಕೊರೋನಾ ಸ್ಫೋಟವಾಗಿರುವಂತದ್ದು. ನರ್ಸಿಂಗ್ ಕಾಲೇಜಿನ 16 ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಚಿಕ್ಕಬಾಣಾವರದಲ್ಲಿರುವಂತಹ ನರ್ಸಿಂಗ್ ಕಾಲೇಜಿನಲ್ಲಿ 16 ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿರುವಂತದ್ದು. ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಿದೆ ಬಿಬಿಎಂಪಿ ಆ ಕಾಲೇಜನ್ನ ಈಗ. ಯಾಕಂದ್ರೆ ಆ ಪ್ರಕರಣಗಳು 16 ಪ್ರಕರಣಗಳು ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಮೊದಲು ಒಬ್ಬ ವಿದ್ಯಾರ್ಥಿಗೆ ಕೊರೋನಾ ಬಂದಿರುತ್ತೆ. ಸೊ ಆ ವಿದ್ಯಾರ್ಥಿಗೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬಳಿಕ ಆತನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರೆಲ್ಲ ಇದ್ರು ಅವರನ್ನು ಕೂಡ ಟೆಸ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 11 ಮಂದಿಗೆ ಕೊರೋನಾ ಪತ್ತೆ ಆಗಿದೆ. ಸೊ ಹೀಗಾಗಿ ಇವರಿಗೆ ಮತ್ತಿನ್ನಷ್ಟು ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳಿರ್ತಾರಲ್ಲ, ಸೊ ಹೀಗಾಗಿ ಎಲ್ಲರನ್ನೂ ಕೂಡ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಟೋಟಲ್ ಆಗಿ 16 ಜನರಿಗೆ ಕೊರೋನಾ ಇರುವಂತದ್ದು ದೃಢ ಆಗುತ್ತೆ. ಟೋಟಲ್ ಆಗಿ 42 ವಿದ್ಯಾರ್ಥಿಗಳನ್ನ ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ 16 ಜನರಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿರುವಂತದ್ದು. ಸೊ ಹೀಗಾಗಿನೇ ಅಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ. ಇನ್ನು ಮಂಜುನಾಥ ನಗರದ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಅವರು. ಚಾಮರಾಜನಗರದಲ್ಲಿ ಅಕ್ರಮ ಗಣಿಗಾರಿಕೆ ದಂಧೆ ನಡೀತಾ ಇದೆ. ಬಿಳಿ ಕಲ್ಲಿಗೆ ಹೆಚ್ಚಾಗಿರುವಂತದ್ದು ಬೇಡಿಕೆ. ಈ ಹಿನ್ನೆಲೆಯಲ್ಲಿ ಗಣಿಗಾರಿಕೆ ಗುಂಡ್ಲುಪೇಟೆಯ ಮಡಹಳ್ಳಿಯಲ್ಲಿ ಸಾಕಷ್ಟು ಅಕ್ರಮವಾಗಿ ನಡೀತಾ ಇರುವಂತದ್ದು ಈ ಒಂದು ದಂಧೆ. ಅದನ್ನ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಫೋಟಕ ಸಿಡಿತದಿಂದ ಬಿರುಕು ಬಿಡ್ತಾ ಇದಾವೆ ಮನೆಗಳು. ಹಳೆಯ ಮನೆಗಳು ಕುಸಿದು ಬೀಳುವಂತ ಆತಂಕ. ಯಾಕಂದ್ರೆ ಅಲ್ಲಿ ಸ್ಫೋಟಕಗಳನ್ನ ಸಿಡಿಸಲಾಗ್ತಾ ಇರುವಂತದ್ದು. ಅಂತರ್ಜಲ ಕುಸಿತ ಆಗಿದೆ, ಬತ್ತಿ ಹೋಗಿದಾವೆ ಕೊಳವೆ ಬಾವಿಗಳು. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಿಷೇಧ ಏರಿದ ನಂತರ ಗುಂಡ್ಲುಪೇಟೆಯ ಮಡಹಳ್ಳಿಯಲ್ಲಿ ಗಣಿಗಾರಿಕೆ ಹೆಚ್ಚಾಗಿರುವಂಥದ್ದು. ಬೇಬಿ ಬೆಟ್ಟದಲ್ಲಿ ಹೆಚ್ಚಾಗಿ ನಡೀತಾ ಇತ್ತು ಅಕ್ರಮ ಗಣಿಗಾರಿಕೆ. ಅದಕ್ಕೆ ಬ್ರೇಕ್ ಬಿದ್ದ ನಂತರ ಈಗ ಚಾಮರಾಜನಗರದ ಗುಂಡ್ಲುಪೇಟೆಯ ಮಡಹಳ್ಳಿಯಲ್ಲಿ ಆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅವ್ಯಾಹತವಾಗಿ. ನಿಮಗೆ ತೋರಿಸ್ತಾ ಇದ್ವಿ, ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ಸ್ಫೋಟಕಗಳನ್ನ ಸಿಡಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಇರುವಂತಹ ಮನೆಗಳು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಸರ್, ಇಲ್ಲಿ ನಮ್ಮ ಮಡಳ್ಳಿ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಕೊರೆ ನಡೀತಾ ಇದೆ. ಅಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಕಲ್ಲನ್ನ ಇದ್ ಮಾಡಕ. ಮನೆಗಳು ಈ ವಟಾರದಲ್ಲಿ ಇರೋದು 10-15 ಮನೆ ಗೋಡೆ ಬಿರುಕ್ ಬಿಟ್ಟಿದೆ. ಇದರಿಂದಾಡಿ ಊರ್ಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಫ್ಯಾನ್ಗಳು ಕೆಟ್ಟೋಗಿದೆ, ಟಿವಿಗಳು ಹಾಳಾಗಿದೆ, ಮನೇಲಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಂದೀಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಿಲ್ಲಾಧಿಕಾರಿಗಳವರೆಗೂ ಈಗ ಆಲ್ರೆಡಿ ಮಾಹಿತಿ ಅಂತೂ ಹೋಗಿರುತ್ತೆ. ಏನ್ ಮಾಡ್ತಾ ಇದ್ದಾರೆ ಅಂತ, ಏನಾದ್ರೂ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರಾ ಅಥವಾ ಇನ್ನೂ ಚಿಂತನೆ ನಡೆಸ್ಕೊಂಡೇ ಇದ್ದಾರಾ? ಇಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ. ಹಲವಾರು ಪ್ರತಿಭಟನೆಗಳು ನಡೆದಿವೆ. ಸುಮಾರು ವರ್ಷಗಳಿಂದ ಇದು ಒಂದು ಸಮಸ್ಯೆ ಇದ್ದೇ ಇದೆ. ಕಳೆದ 8-10 ವರ್ಷಗಳಿಂದ ಈ ಸಮಸ್ಯೆ ಇದೆ. ಏನೋ ಗುಮ್ಕಲ್ ಬೆಟ್ಟ ಅಂತ ಹೇಳಿ, ಗುಮ್ಕಲ್ ಗುಡ್ಡ ಅಂತ ಹೇಳಿ ಅಲ್ಲಿ ಗೂಬೆಗಳು ವಾಸ ಮಾಡ್ತಿದ್ದು ಅಂತ. ಈಗ ಗೂಬೆಗಳು ಸಹ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಗೋಮಾಳ ಸಹ ಮಾಯ ಆಗಿದೆ. ಸುಮಾರು 192 ಸುಮಾರು 190-195 ಎಕರೆ ಇದೆ. ಅದರಲ್ಲಿ 60-70 ಎಕರೆ ಗಣಿಗಾರಿಕೆ ನಡೆಯುತ್ತದೆ. ಗೋಮಾಳದಲ್ಲಿ ಕೆರೆಕಟ್ಟೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನೋ ಒಂದು ಗಣಿಗಾರಿಕೆ ಕೊಡಬಾರದು ಅಂತ ಒಂದು ನಿಯಮನೇ ಇದೆ. ಅದು ಸಹ ಉಲ್ಲಂಘನೆ ಮಾಡಿ ಅದನ್ನ ಕಳೆದ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗ ಏನ್ ಮಂಡ್ಯದಲ್ಲಿ ನಿಷೇಧ ಆಯ್ತು ಬೇಬಿ ಬೆಟ್ಟದಲ್ಲಿ, ಅದರ ನಂತರ ಇಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ. ಪ್ರತಿದಿನ 400-500 ಲಾರಿಗಳು ಓಡಾಡ್ತವೆ. ಇದರಿಂದ ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ, ಜೊತೆಗೆ ವಾಯುಮಾಲಿನ್ಯ ಉಂಟಾಗ್ತಾ ಇದೆ. ಜೊತೆಗೆ ಅಲ್ಲಿ ಅಕ್ಕಪಕ್ಕದ ರೈತರಿಗೆ ತುಂಬಾ ತೊಂದರೆ ಆಗ್ತದೆ. ಯಾವುದೇ ವ್ಯವಸಾಯ ಮಾಡಕ್ಕಾಗ್ತಿಲ್ಲ. ಮನೆಗಳೆಲ್ಲ ಬಿರುಕು ಬರ್ತಾ ಇದೆ. ಹಳೆ ಮನೆಗಳು ಕುಸಿದು ಬೀಳುವ ಹಂತದಲ್ಲಿದೆ. ಹೀಗಾಗಿ ಯಾವುದೇ ಕ್ರಮವನ್ನು ಅಲ್ಲಿ ತಾಲೂಕಾಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಇದುವರೆಗೆ ಯಾವುದೇ ಕ್ರಮ ತಗೊಳ್ಳದೆ ಕಣ್ಮುಚ್ಚಿ ಕೊಡಿಸಿದ್ದಾರೆ. ನೋಡಿದ್ರು ಸಹ ಅದು ಏನೋ ಜಾಣಕೂಡು ಪ್ರದರ್ಶನ ಅಂತಂತಾರೆ ಆ ರೀತಿ. ಮತ್ತೆ ಜೊತೆಗೆ ಸಕ್ರಮ ಸ್ವಲ್ಪ ಇದ್ರು ಸಹ ಅಕ್ರಮಗಳೇ ಜಾಸ್ತಿ. 1 ಎಕರೆ 2 ಎಕರೆ ತಗೊಂಡಿರ್ತಾರೆ, 5 ಎಕರೆ 10 ಎಕರೆ ಮಾಡ್ತಾರೆ. ಈ ತರ ಅಲ್ಲಿ ಕೇವಲ 7-8 ಜನಕ್ಕೆ ಮಾತ್ರ ಕೊಟ್ಟಿರೋದು. ಅಲ್ಲಿ 7-8 ಜನಕ್ಕೆ 15-20 ಎಕರೆ ಮಾತ್ರ ಸಕ್ರಮ ಇದೆ. ಇನ್ನು 40-50 ಎಕರೆ ಅಕ್ರಮವಾಗಿ ನಡೀತಾ ಇದೆ. ಇದನ್ನ ಯಾರು ಕೇಳ್ತಾ ಇಲ್ಲ. ಇಡೀ ಜಿಲ್ಲಾಡಳಿತ ಕಣ್ಮುಚ್ಚಿ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ಅಲ್ಲಿನ ಗುಂಡ್ಲುಪೇಟೆಯ ತಹಶೀಲ್ದಾರ್ ರವಿಶಂಕರ್ ಅವರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಅವರು. ಅವ್ರಿಗೆ ಯಾವ ರೀತಿಯಲ್ಲಿ ನಿಯಂತ್ರಣದಲ್ಲಿದೆ ಅವರ ತಾಲೂಕು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಯಾವುದು ಕೂಡ ಗೊತ್ತಿಲ್ಲದಲ್ಲೇ ಏನ್ ನಡೆಯೋದಿಲ್ಲ, ಎಲ್ಲದೂ ಕೂಡ ಗೊತ್ತಿರುತ್ತೆ. ಬಟ್ ಕೆಲವ್ರಿಗಂತೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಲ್ಲರದು ಕೂಡ ಹೋಗ್ತಾ ಇರುತ್ತಲ್ಲ, ಸೊ ಹೀಗಾಗಿ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಅಷ್ಟೇ.
ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು. ಇಂದು ಕೊರೋನಾ ಲಸಿಕೆಯನ್ನು ಹಾಕಿಸ್ಕೊಳ್ಳಿಕ್ಕೆ ಹಲವು ಗ್ರಾಮಗಳಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲವು ಕಡೆ ಲಸಿಕೆ ಹಾಕಲಿಕ್ಕೆ ಬಂದವರ ಮೇಲೆ ಹಲ್ಲೆ ಆಗ್ತಾ ಇದೆ. ಈ ಘಟನೆಗಳ ಮಧ್ಯೆನೆ ಕೊಪ್ಪಳ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ 100% ಜನರು ಲಸಿಕೆಯನ್ನ ಹಾಕಿಸ್ಕೊಂಡಿದ್ದಾರೆ. ಕಾತರಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾತರಕಿ, ಬೇಳೂರು, ಡಂಬರಹಳ್ಳಿ ಹಾಗೂ ತಿಗರಿ ಗ್ರಾಮ ಪಂಚಾಯಿತಿಯ ತಿಗರಿ, ಮತ್ತೂರು, ಕುಕನೂರು ತಾಲೂಕಿನ ಬಾಣಾಪುರ, ಅಡವಿಹಳ್ಳಿ ಹಾಗೂ ತಳಬಾಳಗಳ್ಳಿ 100% ಜನರು ಲಸಿಕೆಯನ್ನ ಹಾಕಿಸ್ಕೊಂಡಿದ್ದಾರೆ. ಇಲ್ಲಿಯವರೆಗೂ 8,11,723 ಜನರು ಲಸಿಕೆಯನ್ನು ಪಡೆದಿದ್ದಾರೆ. ಅದರಲ್ಲಿ 6,14,487 ಮೊದಲ ಡೋಸ್, 1,97,236 ಜನರು ಎರಡನೇ ಡೋಸ್ ಲಸಿಕೆಯನ್ನು ಪಡೆದಿದ್ದಾರೆ. ಇಡೀ ಕಾತ್ರಿಕಿ ಗುಡ್ಲಾನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನಮ್ಮ ಗ್ರಾಮವೂ ಕೂಡ ಒಂದು. ಅದ್ರ ಜೊತೆಗೆ ಇವತ್ತು ಕಾತ್ರಿಕಿ ಗುಡ್ಲಾನೂರು ಗ್ರಾಮ ಪಂಚಾಯತಿಯಲ್ಲಿ 5 ಹಳ್ಳಿಗಳು ಬರ್ತವೆ. ಇವತ್ತು ಕಾತ್ರಿಕಿ, ಗುಡ್ಲಾನೂರು, ಹಾದರಮಗ್ಗಿ, ಬೇಳೂರು ಮತ್ತು ಡಂಬರಹಳ್ಳಿ ಗ್ರಾಮ, ಈ 5 ಗ್ರಾಮಗಳು ಕೂಡ ಇವತ್ತು ಸಂಪೂರ್ಣವಾದಂಥ 100% ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಳ್ಳುವಲ್ಲಿ ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನ ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ರಸ್ತೆ ಕಾಮಗಾರಿ